ಎಲ್ಲರಿಗೂ ನಮಸ್ಕಾರ. ನಾನು ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತು ನಾವು ಭಾಳಷ್ಟು ಏನೋ ಒಂದು ದುಃಖ ಪಡುವಂಥ ಒಂದು ದಿನ ಅಂತ ನಾನು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂತಂದರೆ ನಮ್ಮ ಮಾಜಿ ಪ್ರಧಾನಮಂತ್ರಿ ನಮ್ಮ ಮನಮೋಹನ್ ಸಿಂಗ್ ಅವರು ಮೃತವಾದಂಥ ಒಂದು ದಿನ ಇವತ್ತು. 80ರ ದಶಕ ಕಳೆದುಬಿಟ್ಟು ಇವತ್ತು ನಮ್ಮನ್ನೆಲ್ಲ ಅಗಲು ಹೋಗಿದ್ದಾರೆ. ಆದರೆ ನಾನು ಹೇಳಿದ್ದು ಆ 80ರ ದಶಕದಲ್ಲಿ ಅವರು ಮಾಡಿದಂಥ ಸಾಧನೆ ಇದೆಯಲ್ಲ, ಅದನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಒಂದು ಆಡಳಿತ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಒಂದು ಅಭಿವೃದ್ಧಿ ವ್ಯವಸ್ಥೆಯನ್ನು ಮನಮೋಹನ್ ಸಿಂಗ್ ಅವರು ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದರು. ಮೋದಿಗೆ ಆ ಯೋಗ್ಯತೆ ಇಲ್ಲ. ನಾನು ಓಪನ್ ಆಗಿ ಈಗಲೂ ಹೇಳ್ತೀನಿ, ಸ್ವಾಮಿ ನಂದು ಒಂದು ಕಾಲು ಕಳೆದೋಗಿದೆ, ಇನ್ನೊಂದು ಕಾಲು ಕಳೆದೋದ್ರೂ ಪರವಾಗಿಲ್ಲ, ನನ್ನ ಸತ್ರು ಪರವಾಗಿಲ್ಲ, ಮೋದಿಗೆ ಆ ಯೋಗ್ಯತೆಯೇ ಇಲ್ಲ. ಆಯ್ತಲ್ಲ. ಭಾಳಷ್ಟು ಅವರು ಯಾವುದೇ ರೀತಿಯ ಒಂದು ಮನಮೋಹನ್ ಸಿಂಗ್ ಅವರು ಈ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು, ಜೈನ, ಪಾರ್ಸಿ ಮತ್ತೊಂದು ಯಾವುದೋ ಒಂದು ಧರ್ಮಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಮತ್ತು ಇನ್ನೊಂದು ಯಾವುದೇ ಒಂದು ಅವರ ವೋಟ್ ಬ್ಯಾಂಕ್ ಅಂತೀವಲ್ಲ, ಮತ ಬ್ಯಾಂಕಿಗೋಸ್ಕರ ಯಾರನ್ನೇ ಓಲೈಕೆ ಮಾಡುವಂಥ ಕೆಲಸ ಮಾಡಲಿಲ್ಲ. ಅವರ ಕಾರ್ಯಾಭಿವೃದ್ಧಿ ಎಷ್ಟು 2004ರಿಂದ 2014ರವರೆಗೆ ಇಡೀ ಭಾರತನೇ ನೋಡಿದೆ. ಇಡೀ ಭಾರತದ 148 ಕೋಟಿ ಜನಸಂಖ್ಯೆ ನೋಡಿದೆ. ಮೋದಿಯ ಬೂಟಾಟಿಕೆ ಮಾಡಿಲ್ಲ. ಕೊಳಲೋದದು, ಅದೇನೋ ವೀಣೆ ಬಾರಿಸೋದು, ಇನ್ನೇನೋ ಅದೆಂತೋ ಡೋಲ್ ಬಡಿಯೋದು, ಸುಮ್ಮನೆ ಹುಚ್ಚರು ಥರ ಯಾವುದೋ ವೇಷ ಹಾಕೋದು, ಎಲ್ಲ ದೇಶದ ವೇಷ ಹಾಕೋದು, ಹಣೆಗೆ ಇಷ್ಟುದ್ದ ನಾಮ ಇಡೋದು, ಈ ಥರ ಬೂಟಾಟಿಕೆಗಳು ಮನಮೋಹನ್ ಸಿಂಗ್ ಮಾಡಿಲ್ಲ. ಅವರು ಸರ್ವಧರ್ಮವನ್ನು ಸಮನ್ವಯವಾಗಿ ನೋಡಿದರು. ಈ ಒಂದು ದೇಶದ ಪರಿಸ್ಥಿತಿ ಹೇಗಿದೆ ಅಂತ. ಯಾಕೆಂದರೆ ಅವರಿಗೂ ಗೊತ್ತಿತ್ತು, ನಾನು ಒಬ್ಬ ವಯಸ್ಸಾಗಿದೆ, ನಾನು ಏನೋ ಒಂದು ಈ ದೇಶದಲ್ಲಿ ಏನೋ ಒಂದು ಹೋಗಬೇಕಾಗಿದೆ, ಏನೋ ಒಂದು ಈ ದೇಶಕ್ಕೆ ಅನಿವಾರ್ಯತೆ ಇದೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇತ್ತು. ಆದರೆ ಈ ಮೋದಿ ಥರ ದಿನಕ್ಕೆ ಮೂರು ಸರಿ ಹೇಳ್ತಾ ಇದ್ದೀನಿ, ನೀವು ಅಂಧಭಕ್ತರೆ, ಉದ್ದ ನಾಮ ಹೇಳ್ಕೊಂತಿರಲ್ಲ, ಕೇಸರಿ ಶಾಲ ಹಾಕ್ಕೊಂತಿರಲ್ಲ, ನಿಮಗೆ ಹೇಳ್ತೀನಿ, ಈ ಮೋದಿ ಥರ ದಿನಕ್ಕೆ ಮೂರು ಫ್ಲೈಟಲ್ಲಿ ತಿರುಗಾಡ್ತಾ ಇರಲಿಲ್ಲ, ಮೂರು ಸೂಟನ್ನು ಚೇಂಜ್ ಮಾಡ್ಕೊತಿರ್ಲಿಲ್ಲ. ತುಂಬ ಎಲ್ಲ ಅಭಿನಂದಿಸೋ ವ್ಯಕ್ತಿ. ಸುಮ್ಮನೆ ನೀವೆಲ್ಲ ಏನಂದರೆ ಸಾಮಾಜಿಕ ಜಾಲತಾಣದಲ್ಲಿ ಸೃಷ್ಟಿ ಮಾಡಿದಿರಿ, ಮೋದಿ ವಿಶ್ವಗುರು, ಇಡೀ ವಿಶ್ವ ನೋಡ್ತಾ ಇದೆ ಅಂತ. ಕರೆಕ್ಟ್ ಅದು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಮೋದಿ ವಿಶ್ವಗುರುನೇ. ಯಾರು ಹೇಳಿದ್ದು? ವಿಶ್ವಗುರುನೇ. ಯಾಕಂದರೆ ವಿಶ್ವ ಇಡೀ ಭಾರತವನ್ನು ತಲೆ ತಗ್ಸುವಂಥ ಒಂದು ಕೆಟ್ಟ ಸ್ಥಿತಿಗೆ ತಂದಂಥ ಒಂದು ವಿಶ್ವಗುರು ಅಂದರೆ ಅದು ಮೋದಿ. ಎಲ್ಲದನ್ನು ಮಾರ್ಬಿಟ್ಟ ಅಲ್ವಾ. ಹೇಳಿದ್ದು ವಯಸ್ಸಿಗೆ ಮರ್ಯಾದೆ ಕೊಡೋಣ, ಆದರೆ ಈಗ ಒಂದು ಪೊಸಿಷನ್ನಿಗೆ ಮರ್ಯಾದೆ ಕೊಡೋಕ್ಕಾಗಲ್ಲ. ಬಟ್ ಮೋದಿಗೂ ಅಥವಾ ನಮ್ಮ ಮನಮೋಹನ್ ಸಿಂಗಿಗೂ ಹೊಂದಾಣಿಕೆ ಅಥವಾ ಏನು ಹೋಲಿಕೆ ಮಾಡೋಕ್ಕೆ ಹೋದರೆ ಏನು ನಿಜವಾಗಲೂ ನಿಮಗೆ ಉತ್ತಮ ಒಂದು ಆಡಳಿತ ಅಥವಾ ಉತ್ತಮ ಒಂದು ಭಾರತೀಯ ಅಭಿವೃದ್ಧಿ ಸಿಕ್ಕಿದ್ದು ಅದು ಶ್ರೀಮಾನ್ ಮನಮೋಹನ್ ಸಿಂಗ್ರಿಂದ. ನನಗಿಲ್ಲಿ ಪಕ್ಷ ಬೇಡ, ನಾನು ಈಗಲೂ ಹೇಳ್ತೀನಿ, ಅದೇ ಮನಮೋಹನ್ ಸಿಂಗ್ ಅವರು BJP ಪಕ್ಷದವರಾಗಿದ್ದರೂ ನನಗೆ ಇವತ್ತು ಇದೇ ಥರ ಮಾತಾಡ್ತಾ ಇದ್ದೆ, ಪಕ್ಷ ಬೇಡ ಸ್ವಾಮಿ, ದೇಶಕ್ಕೆ ಒಳ್ಳೆದನ್ನು ಮಾಡೋನು ನೋಡಬೇಕು. ಅವನ ಸ್ವಾರ್ಥಕ್ಕೋಸ್ಕರ ಕಂಡವ್ರ ಜೀವನನ ಹಾಳು ಮಾಡಿಕೊಂಡು ಯಾಕ್ರಿ ಬೇಕಿದಲ್ಲ. ಏನೇ ಆಗಿರಲಿ, ನರೇಂದ್ರ ಮೋದಿ ಇವತ್ತು ಭಾರಿ ಖುಷಿಯಲ್ಲಿರ್ತಾರೆ ಅಲ್ವಾ. ಒಬ್ಬ ಹೋಗ್ಬಿಟ್ಟ, ನೆಕ್ಸ್ಟು ಮತ್ತೊಂದು ಆಡಳಿತವನ್ನು ನಾನು ತಗೊಳ್ಳೋಣ ಅಂತ. ಆದರೆ ಅದು ಸಾಧ್ಯ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಅದು ನಂತರ ಈ ನಮ್ಮ ಮನಮೋಹನ್ ಸಿಂಗ್ ಅವರು ಆ ಸ್ಥಾನನ್ನು ನರೇಂದ್ರ ಮೋದಿಯವರು ಗಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ, ಭಾರತ್ ಮಾತಾ ಕಿ ಜೈ.